ಈಗಾಗಲೇ ದೇಶಾದ್ಯಂತ ಬೀಡಿ ಕೈಗಾರಿಕೆ ಮತ್ತು ಕಾರ್ಮಿಕರ ಪರಿಸ್ಥಿತಿ ಹಿಂದಿಗಿಂತಲೂ ಬಹಳ ಚಿಂತಾಜನಕ ಸ್ಥಿತಿಗೆ ತಲುಪ್ತಾ ಇದೆ. ರಾಜ್ಯ ಸರ್ಕಾರದ ಒಂದು ಕಾನೂನು, ಕೇಂದ್ರ ಸರ್ಕಾರದ ಒಂದು ಕಾನೂನು, ಇದರಿಂದಾಗಿ ನಮ್ಮ ಬೀಡಿ ಕಾರ್ಮಿಕರ ಪರಿಸ್ಥಿತಿ ಅಧೋಗತಿಗೆ ತಲುಪ್ತಾ ಇದೆ. ಇದಕ್ಕೆ ಒಂದು ಕಾರಣ, ಸುಮಾರು 3 ವರ್ಷಕ್ಕಿಂತಲೂ ಅಧಿಕ ವರ್ಷ ಈ ಒಂದು ಕೈಗಾರಿಕೆ ನಡೆದು ಬಂದಂಥ ಒಂದು ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಇತಿಹಾಸ ಇರುವಂಥ ಒಂದು ಗುಡಿ ಕೈಗಾರಿಕೆಯಾಗಿದೆ. ಈ ಕೈಗಾರಿಕೆಯಲ್ಲಿ ಸರ್ಕಾರಕ್ಕೆ ಮೊದಲು ಸಣ್ಣ ಮಟ್ಟಿನ ಒಂದು ತೆರಿಗೆ ಇತ್ತು. ಆನಂತರದಲ್ಲಿ ವ್ಯಾಟ್ ಎಂಬುದು ಬಂತು. ಬೇರೆ ಬೇರೆ ರಾಜ್ಯಗಳಿಗೆ ಆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ತೆರಿಗೆಗಳನ್ನು ವಿಧಿಸಲಾಗ್ತಾ ಇತ್ತು. 2017ರ ನಂತರ ಸುಮಾರು 8 ವರ್ಷಗಳಿಂದ GST ಜಾರಿಗೆ ಬಂದ ಮೇಲೆ ಬೀಡಿಗೆ 28% ಜಾರಿಯಾಯಿತು. ಈ 28% ಜಾರಿಯಾದ ನಂತರ ಬೀಡಿ ಕುಂಟುತ್ತಾ ಬರ್ತಾ ಇದೆ. ಕಾರಣ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬೀಡಿ ಕೈಗಾರಿಕೆಯ ಕಾರ್ಮಿಕರಿಗೆ ಸರ್ಕಾರ ನಿಗದಿಪಡಿಸಿದಂಥ ನೋಟಿಫಿಕೇಷನ್ನಲ್ಲಿ ಏನು ನಿಗದಿಪಡಿಸಿದೆಯೋ ಅದನ್ನು ನೀಡ್ತಾ ಇದೆ. ಬೋನಸ್ಸು ಸಿಗುತ್ತಾ ಇದೆ, PF ಸಿಗುತ್ತಾ ಇದೆ, ಸ್ಕಾಲರ್ಶಿಪ್ಪು, ಇನ್ನಿತರ ಸವಲತ್ತುಗಳು ಕರ್ನಾಟಕದಲ್ಲಿ ಭಾಳ ಇಡೀ ದೇಶದಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥ ಒಂದು ಮಜೂರಿ ಅಂದರೆ ಕರ್ನಾಟಕದಲ್ಲಿ. ಇದರಿಂದ ಮಾಲಕರು ಈ GSTಯಿಂದ ಕೊಡುವಂಥ ಸವಲತ್ತಿಗೆ ಅನುಗುಣವಾಗಿ ಇದನ್ನು ನಡೆಸಲು ಕಷ್ಟ ಎಂಬ ಹಾದಿಯನ್ನು ಈಗ ಹುಡುಕ್ತಾ ಅವರು ಮುಂದಿನ ಯೋಜನೆಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಕಾರಣ, ದೇಶದಲ್ಲಿ ಸಾಧಾರಣ 3.5 ಕೋಟಿಗಿಂತಲೂ ಅಧಿಕ ಕಾರ್ಮಿಕ ವರ್ಗ ಇದೆ ಬೀಡಿ ಕೈಗಾರಿಕೆಯಲ್ಲಿ. ಇದೊಂದು ಗುಡಿ ಕೈಗಾರಿಕೆ. ಅದರಲ್ಲೂ ವಿಶೇಷವಾಗಿ ಸುಮಾರು 20 ಲಕ್ಷ ಆದಿವಾಸಿ ಜನಾಂಗದವರು ಕಾಡಿನಲ್ಲಿ ಎಲೆಗಳನ್ನು ಆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ತಂಬಾಕು ಮಿಶ್ರಣ ಮಾರ್ಕೆಟಿಂಗ್ ಮಾಡುವವರು, ಅದರಲ್ಲಿ ಕೆಲಸ ಮಾಡುವವರು, ತಲೆಹೊರೆ ಕಾರ್ಮಿಕರು, ಹಲವಾರು ಸುಮಾರು ಬೀಡಿ ಕೈಗಾರಿಕೆಯಲ್ಲಿ ಸುಮಾರು 43 ವರ್ಗದ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೆಲವೊಂದು ಕಾನೂನಿನಿಂದ ಈ ಕಾರ್ಮಿಕರಿಗೆ ಬೀಡಿ ನಶಿಸುವ ಒಂದು ಅವಕಾಶ ಬರ್ತಾ ಇದೆ ಎಂದು ಜನರಿಗೆ ಈಗ ಮನದಟ್ಟಾಗಿದೆ. ಈಗ GSTಯಿಂದ ಏನು ನಿಮಗೇನು ಲಾಭ, ನಿಮಗೇನು ನಷ್ಟ ಅಂತ ಪ್ರಶ್ನೆ ಬರ್ಬೋದು ಕಾರ್ಮಿಕರಿಗೇನು. ನಾವು ಒಂದೇ ಒಂದು ಕಾರಣಕ್ಕೆ ನಾವು ಕೈಗಾರಿಕೆ ಮತ್ತು ಕಾರ್ಮಿಕರು ಒಂದು ಕೊಂಡಿಯಾಗಿ ಹೋಗಬೇಕೆಂಬ ಉದ್ದೇಶ ನಮ್ಮ ಎರಡೂ ಸಂಘಟನೆಗಳಲ್ಲಿದೆ. ಕಳೆದ ಬಾರಿ ನಮ್ಮ ಒಂದು ಸಮಾವೇಶದಲ್ಲಿ ಕೂಡ ಮಾಜಿ ಮುಖ್ಯಮಂತ್ರಿಯವರಾದ ವೀರಪ್ಪ ಮೊಯ್ಲಿಯವರು ಕೂಡ ಹೇಳಿದ್ದಾರೆ, ಈ ತಂಬಾಕು ಉತ್ಪನ್ನದಿಂದ ಬೀಡಿಯನ್ನು ಸಪ್ರೇಟಾಗಿ ಮಾಡಬೇಕು, ಪ್ರತ್ಯೇಕ ಮಾಡಿ ಅದಕ್ಕೆ ಒಂದು 28 ಅಲ್ಲ 5% GST ಸರ್ಕಾರದ ಮೇಲೆ ಒತ್ತಡ ತರಬೇಕಂತ ಅವರು ಕೂಡ ಹೇಳಿದ್ದಾರೆ. ಇವತ್ತಿನ ನಮ್ಮ ಸ್ಪೀಕರ್ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲಿ ಸುಮಾರು 5 ಲಕ್ಷ ಜನ ಬೀಡಿ ಕಾರ್ಮಿಕರು ಸುತ್ತುವರಿ ಇದ್ದಾರೆ. ಈಗ GST ಪಾವತಿ ಮಾಡುವಂಥ ಯಾರ್ದು? GST ಪಾವತಿ ಮಾಡುವವರು ಭಾರತ್ ಬೀಡಿ ಸಂಸ್ಥೆ, ಗಣೇಶ್ ಬೀಡಿ ಸಂಸ್ಥೆ, ಅದೇ ರೀತಿ ಫೈಲ್ಮಾನು, ಅದೇ ರೀತಿ SM ಜೈನು, ಇನ್ನು ಟೆಲಿಫೋನು ಇತ್ಯಾದಿ ಒಂದು 5-6 ಬ್ರ್ಯಾಂಡ್ ಕಂಪನಿಗಳು ಈ GSTಯನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದೆ. ಉಳಿದ 134 ಬ್ರ್ಯಾಂಡ್ ಇದೆ. ಕರ್ನಾಟಕದಲ್ಲಿ ಸಾಧಾರಣ 134ಕ್ಕಿಂತ ಅಧಿಕ ಬ್ರ್ಯಾಂಡ್ ಬೀಡಿದೆ. ₹1 GSTಯನ್ನು ಕೂಡ ಕಟ್ಟಲ್ಲ ಅವರು. ಅದು ಕಾರಣ ಅಂದರೆ ನಮ್ಮ ದೇಶದ ಮಾಜಿ ಪ್ರಧಾನಿಯವರಾದ ಚೌಧರಿ ಚರಣ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ಈ ಬೀಡಿಗೆ ಒಂದು ಕಾನೂನನ್ನು ವಿಶೇಷವಾಗಿ ತಂದಿದ್ದರು. 20 ಲಕ್ಷದವರೆಗಿನ ಬೀಡಿಯವರಿಗೆ ಯಾವುದೇ ತೆರಿಗೆ ಪಾವತಿ ಇಲ್ಲ, ಅವರಿಗೆ ರಿಯಾಯಿತಿ ಅಂತ. ಈಗ ಏನಾಗಿದೆ ಅಂದರೆ 134 ಬ್ರ್ಯಾಂಡ್ ಬೀಡಿಯವರು 20 ಲಕ್ಷ ಅಲ್ಲ 20 ಕೋಟಿ ಮಾಡಿದರೂ ಕೂಡ 19 ಲಕ್ಷದ್ದೇ ಲೆಕ್ಕ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ಇದು ಸರ್ಕಾರಕ್ಕೆ ನಷ್ಟ. ಇದರಿಂದ ದೊಡ್ಡ ಬ್ರ್ಯಾಂಡಿನ ಬೀಡಿಗೆ ತುಂಬ ಅಗಾಧವಾದ ನಷ್ಟ ಆಗ್ತಾ ಇದೆ. ಇದಕ್ಕಾಗಿ ನಾವು ಹೇಳೋದು, ಬೀಡಿಗೆ ಸರಾಸರಿ
GST ಹಾಕುವುದು ಉತ್ತಮ ಅಂತ ಸರ್ಕಾರದ ಗಮನಕ್ಕೆ ತರ್ತೇವೆ. ಯಾಕಂದರೆ ಸರ್ಕಾರ ನಷ್ಟದಲ್ಲಿ ಇರಬಾರ್ದು, ಸರ್ಕಾರ ಇದರಿಂದ ಲಾಭದಲ್ಲಿರಬೇಕೆಂಬ ಉದ್ದೇಶಗಳು ನಮ್ಮಲ್ಲಿದೆ. ಇನ್ನೊಂದು, ನಾವು ಈಗಾಗಲೇ GST ಬಗ್ಗೆ ಮೊನ್ನೆ ನಮಗೆ ಬಂದ ಮಾಹಿತಿ ಪ್ರಕಾರ 28ರಿಂದ 35ಕ್ಕೆ ಶಿಫಾರಸು ಆಗ್ತಾ ಇದೆ ಅಂತ ಹೇಳಿಕೊಂಡು ನಮಗೆ ಮಾಹಿತಿ ಬಂತು. ಅದಕ್ಕಾಗಿ ನಾವು ಮತ್ತು PMSನ ನಮ್ಮ ನಾಯಕರಾದ ವಿಶ್ವನಾಥ್ ಶೆಟ್ಟಿ ಅವರೊಂದಿಗೆ ನಾವು ಒಟ್ಟಿಗೆ ಹೋಗಿ ನಾವು ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು, ನಮ್ಮ ಸ್ಪೀಕರ್ ಅವರಾದ ಖಾದರ್ ಅವರನ್ನು, ಅದೇ ರೀತಿ ನಮ್ಮ GST ಕಮಿಟಿಯಲ್ಲಿರ್ತಕ್ಕಂಥ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರನ್ನು ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದೇವೆ. ಅದರಲ್ಲಿ ನಮಗೆ ವಿಶ್ವಾಸ ಇದೆ. ಯಾಕಂದರೆ ನಾವು GST ಕಡಿಮೆ ಮಾಡಬೇಕು ಅನ್ನೋ ನಮ್ಮ ಒತ್ತಾಯ ಒಂದೇ. GST ಕಡಿಮೆ ಆಗದಿದ್ದರೆ ಕರ್ನಾಟಕದ ಈ ಕೈಗಾರಿಕೆ ಪಶ್ಚಿಮ ಬಂಗಾಳಕ್ಕೆ ಹೋಗ್ತದೆ, ಇತರ ರಾಜ್ಯಗಳಿಗೆ ಹೋಗ್ತದೆ. ಪಶ್ಚಿಮ ಬಂಗಾಳದಲ್ಲಿ 130ರಿಂದ 150 ರೂಪಾಯಿ ಬೀಡಿ, 1000 ಬೀಡಿಗೆ. ಇಲ್ಲಿ ಒರಿಸ್ಸಾದಲ್ಲಿ ಕೂಡ ತಯಾರಾಗ್ತಾ ಇದೆ, ಅಲ್ಲೆಲ್ಲ ಕಡಿಮೆ ದರಕ್ಕೆ ಹೋಗ್ತಾ ಇದೆ, ಎಲ್ಲವೂ ಅದರಲ್ಲಿ ಬರ್ತದೆ. ಆದ ಕಾರಣ ಇಲ್ಲಿ ಸುಮಾರು 302 ರೂಪಾಯಿ 1000 ಬೀಡಿಗೆ ಆಗುತ್ತೆ. ಎಲ್ಲ ಸವಲತ್ತನ್ನು ಕೊಟ್ಟು 302 ರೂಪಾಯಿ ಆಗ್ತದೆ. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವರು ಲಾಭಕ್ಕಾಗಿ ಅಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಎಂಬ ಆ ಒಂದು ಉದ್ದೇಶಕ್ಕಾಗಿ ಈ GSTಯನ್ನು ಬೀಡಿಗೆ ಪ್ರತ್ಯೇಕ GST ಮಾಡಿ ಆ 28 ಇದ್ದನ್ನು 5ಕ್ಕೆ ಮಾಡಿ ಅಂತ ನಾವು HMS ಮತ್ತು BMS ನಾವು ಸರ್ಕಾರವನ್ನು ಈಗಾಗಲೇ ಒತ್ತಾಯಿಸಿದ್ದೇವೆ.